ಕರ್ನಾಟಕದ ಇತಿಹಾಸದಲ್ಲಿ ಎರಡನೇ ಬೃಹತ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದು 13ನೇ ತಾರೀಕು ಬದಲಿ 14ನೇ ತಾರೀಕು ಮಾಡ್ತಾಯಿದ್ವಿ. 13ನೇ ತಾರೀಕಿಗೆ ಮೊದಲಿನ ಪ್ರಕಾರ ನಾವು ನಿರ್ಣಯ ಮಾಡಿದ್ವಿ. ಆದರೆ ವರ್ಲ್ಡ್ ಡ್ಯಾಮ್ ಸೇಫ್ಟಿ ಡಿವಿಷನ್ ಒಂದು ಮೀಟಿಂಗ್ ಇದೆ ಬ್ಯಾಂಗ್ಳೂರಿನಲ್ಲಿ. ಸೊ ಆಲ್ ಇಂಡಿಯಾದವರು CW ಸೆಂಟ್ರಲ್ ವಾಟರ್ ಕಮಿಷನ್ದವರು ಬರ್ತಾರೆ, ಜೊತೆಗೆ ಇರಿಗೇಷನ್ ಮಿನಿಸ್ಟರ್ಸು ಬರ್ತಾರೆ ಆಲ್ ಇಂಡಿಯಾದ್ದು, ಮತ್ತು ಸೆಂಟ್ರಲ್ ಇರಿಗೇಷನ್ ಮಿನಿಸ್ಟರ್ಸ್ ಬರೋದರಿಂದ CM ಆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಬೇಕಾಗಿದೆ. ಅದನ್ನು ಮಾಡೋದರಿಂದ 13ಅನ್ನು ಬದಲಾವಣೆ ಮಾಡಿ 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಅದರ ಹಿಂದಿನ ದಿವಸ 13ನೇ ತಾರೀಕಿಗೆ ಹೊಸಪೇಟೆನಲ್ಲಿ CM ಹೊಸಪೇಟೆ ಉತ್ಸವ ಇರೋದರಿಂದ, ಅಲ್ಲೇ ಹಂಪಿ ಉತ್ಸವ ಇರೋದರಿಂದ ಅಲ್ಲೇ ಹಾಲ್ಟ್ ಮಾಡ್ತಾರೆ. ಬೆಳಗ್ಗೆ ಜಲ್ದಿನೇ ಬರ್ತಾರೆ. ಯಾವುದೇ ಕಾರ್ಯಕ್ರಮ ಮೊನ್ನೆ ತಡ ಆದಂಗೆ ಆಗೋದಿಲ್ಲ ಈ ಸರ್ತಿ. ಅಲ್ಲಿ ಹೊಸಪೇಟೆನಿಂದ ನೇರವಾಗಿ ಇಲ್ಲೇ ಬರ್ತಾರೆ. ನಾವು ಅವತ್ತಿನ ದಿವಸ ಪ್ರಾರಂಭ ಮಾಡ್ತೀವಿ. 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ಪ್ರಾರಂಭ ಮಾಡ್ತೀವಿ. ಸೊ ಪ್ರಥಮ ಹಂತದಲ್ಲಿ ಬೈರೇಗೌಡರು ಉಳಿದೆಲ್ಲ ಮಂತ್ರಿಗಳು ಇಲ್ಲಿ ಇರ್ತೀವಿ. ಅದು DCM CM ಅವತ್ತು ಬರ್ತಾರೆ 14ನೇ ತಾರೀಕಿನ ದಿವಸ. ಸೊ ಪೂರ್ವ ತಯಾರಿ ಅಂತರೂ ಆಲ್ಮೋಸ್ಟ್ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಮೇಡಮ್ ಅವರು ಎಲ್ಲ ಜಿಲ್ಲೆ ಎಲ್ಲ ಅಧಿಕಾರಿ